ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್. ಹೈಕಮಾಂಡ್ನ ಈ ಸೂತ್ರದ ಮೂಲಕ ರಾಜ್ಯ ರಾಜಕೀಯ ಒಂದು ಹಂತಕ್ಕೆ ಬಂದು ನಿಂತಿದೆ. ಆದರೆ ರಾಹುಲ್ ಗಾಂಧಿ ಜೊತೆಗಿನ ಮಾತುಕತೆಯ ವೇಳೆ ರಾಜ್ಯಸಭಾ ಸ್ಥಾನದ ಆಫರ್ ಸಿದ್ದರಾಮಯ್ಯನವರಿಗೆ ಕೊಡಲಾಗಿತ್ತು. ಆದರೆ ಅದಕ್ಕೂ ಅವರು ಒಲ್ಲೆ ಅಂದ್ರು. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯ ಈ ಆಫರ್ ಅನ್ನ ಬೇಡ ಎಂದ್ರು? ಸುಮಾರು 1 ವರ್ಷದಿಂದ ಮುನ್ನೆಲೆಯಲ್ಲಿದ್ದ ಮುಖ್ಯಮಂತ್ರಿ ಬದಲಾವಣೆ, ಅಧಿಕಾರ ಹಸ್ತಾಂತರದ ಸುದ್ದಿಗೆ ಕೊನೆಗೂ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಹಾಕಿದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸಮ್ಮುಖದಲ್ಲಿ ನಡೆದ ಮ್ಯಾರಥಾನ್ ಸಭೆಯಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು, ಆ ಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಅನ್ನುವಂತಹ ನಿರ್ಧಾರಕ್ಕೆ ಬರಲಾಯಿತು. ಅಂತೆಯೇ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೂಡ ಕೊಟ್ಟಿದ್ದಾರೆ. ಆದರೆ ರಾಹುಲ್ ಗಾಂಧಿ ಜೊತೆಗಿನ ಸಭೆಯಲ್ಲಿ ಮುಖ್ಯಮಂತ್ರಿ ಸ್ಥಾನ ತೊರೆಯೋದಕ್ಕೆ ಪರ್ಯಾಯವಾಗಿ ರಾಜ್ಯಸಭಾ ಸ್ಥಾನದ ಆಫರ್ ಅನ್ನ ಸಿದ್ದರಾಮಯ್ಯನವರಿಗೆ ನೀಡಲಾಗಿತ್ತು. ಆದರೆ ಆ ಸ್ಥಾನ ನನಗೆ ಬೇಡ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ದೆಹಲಿಯಿಂದ ವಾಪಸ್ ಬಂದ ನಂತರ ತಮ್ಮ ಗೃಹ ಕಚೇರಿಯಲ್ಲಿ ನಡೆದ ಸಭೆಯಲ್ಲೂ ತಮ್ಮ ಆಪ್ತ ಸಚಿವರು, ನಾಯಕರ ಜೊತೆ ರಾಜ್ಯಸಭಾ ಆಫರ್ ಬಗ್ಗೆ ಚರ್ಚಿಸಿದ್ದಾರೆ. ಯಾವ ಕಾರಣಕ್ಕಾಗಿ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಒಲ್ಲೆ ಅಂತಿದ್ದಾರೆ? ಹಾಗಾದ್ರೆ ಇವಕ್ಕೂ ಕಾರಣಗಳಿವೆ. ನಾನು ರಾಜ್ಯ ರಾಜಕಾರಣದಲ್ಲೇ ಇರಲು ಬಯಸ್ತೇನೆ, ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ಬಯಸೋದಿಲ್ಲ ಅಂತ ಈ ಹಿಂದೆ ಕೂಡ ಹಲವು ಬಾರಿ ಸಿದ್ದರಾಮಯ್ಯ ಹೇಳಿದ ಉದಾಹರಣೆ ಇದೆ. ಈ ಹಿಂದೆ ಬಲವಾದ ರಾಜಕೀಯ ಮತ್ತು ವೈಯಕ್ತಿಕ ಕಾರಣಗಳು ಇವೆ ಅಂತ ಹಲವು ಬಾರಿ ವಿಶ್ಲೇಷಿಸಲಾಗಿತ್ತು. ಆದರೆ ರಾಜ್ಯಸಭೆಗಾಗಲಿ ಲೋಕಸಭೆಗಾಗಲಿ ಬರುವ ಒತ್ತಾಯ ಇರಲಿಲ್ಲ. ಈಗ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಸುಗಮವಾಗಿ ಸಾಗುವುದಕ್ಕೆ ರಾಜ್ಯಸಭೆಯ ಆಫರ್ ಅನ್ನ ರಾಹುಲ್ ಗಾಂಧಿ ನೀಡಿದ್ದಾರೆ ಅಂತ ವರದಿಯಾಗಿದೆ. ಈ ಆಫರ್ ಅನ್ನ ಕೂಡ ಬೇಡ ಅನ್ನಲು ಬಲವಾದ ಕಾರಣ ಇದೆ. ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬರುವ ಮುನ್ನ ಜಾತ್ಯತೀತ ಜನತಾದಳದವರು ಮತ್ತು ತಳಮಟ್ಟದಿಂದ ರಾಜಕೀಯದಲ್ಲಿ ಹಂತ ಹಂತವಾಗಿ ಬೆಳೆದು ಬಂದವರು. ಅಹಿಂದ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ, ದಲಿತ ವರ್ಗಗಳ ಮೇಲೆ ಇವರ ಹಿಡಿತ ಇದೆ. ಅಹಿಂದ ಸಮುದಾಯ ಮತ್ತು ಪ್ರಾದೇಶಿಕವಾಗಿ ಜನರೊಂದಿಗಿನ ಒಡನಾಟವೇ ಅವರ ರಾಜಕೀಯ ಶಕ್ತಿ. ಇದೇ ಶಕ್ತಿ ಅವರನ್ನ ರಾಜ್ಯದ ಮಾಸ್ ಲೀಡರ್ ಆಗಿ ಬೆಳೆಸಿದೆ. ದೆಹಲಿಗೆ ಹೋದ್ರೆ ಈ ಜನರೊಂದಿಗೆ ನೇರ ಸಂಪರ್ಕವೇ ತಪ್ಪಿ ಹೋಗುತ್ತೆ. ರಾಜ್ಯದಲ್ಲಿ ಅವರ ಪ್ರಭಾವ ಕಡಿಮೆಯಾಗುತ್ತೆ. ವಿಧಾನಮಂಡಲದ ಅಧಿವೇಶನದಲ್ಲಿ ಹಲವು ಬಾರಿ ಕನ್ನಡ ವ್ಯಾಕರಣ, ಸುವರ್ಣ ದೀರ್ಘ ಸಂಧಿಯ ಬಗ್ಗೆ ಸಿದ್ದರಾಮಯ್ಯ ಪಾಠ ಮಾಡಿದ್ದು ಉಂಟು. ಇದು ಕನ್ನಡದ ಮೇಲೆ ಇವರಿಗೆ ಇರುವ ಹಿಡಿತ ಮತ್ತು ಪ್ರೀತಿಯನ್ನ ತೋರಿಸುವಂತಿತ್ತು. ತಾವೊಬ್ಬ ಅಪ್ಪಟ ಕನ್ನಡದ ನಾಯಕ ಅಂತ ಹೆಮ್ಮೆಯಿಂದ, ರಾಜ್ಯದಾದ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು. ರಾಷ್ಟ್ರಮಟ್ಟದಲ್ಲಿ ಇಂಗ್ಲಿಷ್ಗಿಂತ ಜಾಸ್ತಿಯಾಗಿ ಹಿಂದಿಯ ಮೇಲೆ ಹಿಡಿತ ಇರಬೇಕಾದ ಹಿನ್ನೆಲೆಯಲ್ಲಿ ರಾಜ್ಯದಷ್ಟು ಮುಕ್ತವಾಗಿ ಸಂವಹನ ಮತ್ತು ರಾಜಕೀಯ ಚಟುವಟಿಕೆ ನಡೆಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಇದೂ ಒಂದು ಕಾರಣ ಅಂತ ವ್ಯಾಖ್ಯಾನಿಸಲಾಗುತ್ತೆ. ಇನ್ನು ಕರ್ನಾಟಕದಲ್ಲಿ ತಮ್ಮದೇ ಆದ ಅಭಿಮಾನಿಗಳನ್ನ ಭಾರೀ ಸಂಖ್ಯೆಯಲ್ಲಿ ಹೊಂದಿರುವ ಸಿದ್ದರಾಮಯ್ಯನವರಿಗೆ ರಾಷ್ಟ್ರ ರಾಜಕಾರಣ ಒಗ್ಗದೇ ಇರಲು ಇಲ್ಲಿ ಸಿಗುವ ಮನ್ನಣೆ, ಗೌರವ ಅಲ್ಲಿ ಸಿಗುವುದು ಕಷ್ಟ ಅನ್ನೋ ಕಾರಣಕ್ಕಾಗಿ ಇರಬಹುದು. ದೆಹಲಿಗೆ ಹೋದ್ರೆ ಎಐಸಿಸಿ ವರಿಷ್ಠರ ನೆರಳಿನಲ್ಲಿ ಕೆಲಸ ಮಾಡಬೇಕಾಗತ್ತೆ. ಜೊತೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಇರುವ ವರ್ಚಸ್ಸು ರಾಷ್ಟ್ರಮಟ್ಟದಲ್ಲಿ ಕಾಂಗ್ರೆಸ್ಗೆ ಕಮ್ಮಿ ಆಗ್ತಿರುವುದು ಇತ್ತೀಚಿನ ಚುನಾವಣಾ ಫಲಿತಾಂಶ ಉದಾಹರಣೆಯಾಗಬಲ್ಲದು. ರಾಜ್ಯದಲ್ಲಾದ್ರೆ ಇವರು ಹೇಳಿದ್ದೇ ಅಂತಿಮ. ತಮ್ಮ ಆಪ್ತರಿಗೆ ರಾಜಕೀಯ ನೆಲೆ ಭದ್ರವಾಗಿ ಕಲ್ಪಿಸುವ ಜವಾಬ್ದಾರಿ ಸಿದ್ದರಾಮಯ್ಯ ಮೇಲಿದೆ. ಹೌದು, ಇದೊಂದು ಪ್ರಮುಖ ವಿಚಾರ. ತಮ್ಮ ಆಡಳಿತದ ಅವಧಿಯಲ್ಲಿ ಜನರಿಗೆ ನೇರವಾಗಿ ಲಾಭವಾಗುವ ಕ್ಷೀರಭಾಗ್ಯ, ಅನ್ನಭಾಗ್ಯ, ಗ್ಯಾರಂಟಿ ಯೋಜನೆಗಳನ್ನ ಸಿದ್ದರಾಮಯ್ಯ ಜಾರಿಗೆ ತಂದಿದ್ದಾರೆ. ಕರ್ನಾಟಕದ ಬಡವರ ಮತ್ತು ಶೋಷಿತರ ಪರ ಕೆಲಸ ಮಾಡುವುದರಲ್ಲಿ ತನಗೆ ತೃಪ್ತಿ ಇದೆ ಅಂತ ಹಲವು ಬಾರಿ ಹೇಳಿದ್ದಾರೆ. ಇದಲ್ಲದೆ ತಮ್ಮ ಮಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮತ್ತು ತಮ್ಮ ಬೆಂಬಲಿಗರಿಗೆ ರಾಜಕೀಯವಾಗಿ ಇನ್ನಷ್ಟು ನೆಲೆಯನ್ನ ಕಲ್ಪಿಸಬೇಕಾದ ಜವಾಬ್ದಾರಿ ಸ್ವತಃ ಸಿದ್ದರಾಮಯ್ಯ ಮೇಲಿದೆ. ಕಳೆದ 3 ವರ್ಷಗಳಲ್ಲಿ ತಮ್ಮ ಬೆನ್ನಿಗೆ ನಿಂತಿದ್ದ ಸಚಿವರು, ಶಾಸಕರ ಪರವಾಗಿ ಸಿದ್ದರಾಮಯ್ಯ ನಿಲ್ಲಲೇಬೇಕಾಗತ್ತೆ. ದೆಹಲಿಗೆ ಹೋದ್ರೆ ಇದರ ಸಂಪೂರ್ಣ ಹಿಡಿತವೇ ತಪ್ಪಿ ಹೋಗುತ್ತೆ. ಹಾಗಾಗಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ಸಿದ್ದರಾಮಯ್ಯ ಬಯಸದೇ ಇರುವುದಕ್ಕೆ ಇದೂ ಒಂದು ಕಾರಣ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. ಏನೇ ಇದ್ರೂ ಕೂಡ ಸುದೀರ್ಘ 8 ವರ್ಷಗಳ ಆಡಳಿತವನ್ನ ಕೊಟ್ಟಿರುವಂತಹ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಆಡಳಿತ ಯಾವ ರೀತಿ ನಡೆಸಲಿದ್ದಾರೆ ಎನ್ನುವಂತ ಕುತೂಹಲ ಕೂಡ ಈ ಸಂದರ್ಭದಲ್ಲಿ ಮನೆ ಮಾಡಿದೆ.